ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಒಳ್ಳೆಯ ಸಮಯಕ್ಕಿಂತ ಒಳ್ಳೆಯ ಮನುಷ್ಯನ ಸಂಬಂಧವಿರಲಿ. ಯಾಕಂದ್ರೆ ಮನುಷ್ಯ ಒಳ್ಳೆಯ ಸಮಯವನ್ನು ತರಬಲ್ಲ, ಆದರೆ ಒಳ್ಳೆಯ ಸಮಯವು ಒಳ್ಳೆಯ ಮನುಷ್ಯನನ್ನ ತರಲಾರದು. ಬೇರೆಯವರ ಸಹನೆ ಜೊತೆ ಆಟವಾಡಬೇಡಿ. ನಮ್ಮ ಹಿಂದೆ ಮಾತನಾಡುವವರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಯಾಕಂದ್ರೆ ಅವರು ನಮ್ಮ ತಪ್ಪುಗಳನ್ನ ಸರಿಪಡಿಸಿಕೊಳ್ಳಲಾಗದೆ ಬೇರೆಯವರ ತಪ್ಪುಗಳನ್ನ ಹುಡುಕ್ತಿರ್ತಾರೆ. ಸೌಂದರ್ಯಕ್ಕೆ ಕಣ್ಣುಗಳು ಸೋಲ್ಬೋದು, ಆದರೆ ಪರಿಶುದ್ಧ ಆತ್ಮಕ್ಕೆ ಮಾತ್ರ ಹೃದಯ ಸೋಲುವುದು. ಆಸೆಗಳು ಮನುಷ್ಯನನ್ನ ಬದುಕಲು ಬಿಡೋದಿಲ್ಲ, ಮನುಷ್ಯ ಆಸೆಗಳನ್ನ ಸಾಯಲು ಬಿಡೋದಿಲ್ಲ. ಎಲ್ಲರಿಗೂ ಒಳ್ಳೆಯದನ್ನ ಬಯಸುವವರೇ ಯಾವಾಗಲೂ ಎಲ್ಲರ ದೃಷ್ಟಿಯಲ್ಲೂ ಕೆಟ್ಟವರಾಗಿ ಕಾಣಿಸ್ತಾರೆ. ಸುಲಭದಲ್ಲಿ ಸುಖ ದಯಪಾಲಿಸು ಎಂದು ಬೇಡಿಕೊಳ್ಳುವುದಕ್ಕಿಂತ ಕಠಿಣ ಪರಿಸ್ಥಿತಿಗಳನ್ನ ಎದುರಿಸುವ ಶಕ್ತಿ ಕೊಡು ಎಂದು ಪ್ರಾರ್ಥಿಸೋಣ. ಬದುಕನ್ನ ನಿಯಂತ್ರಿಸುವುದು ಮನಸ್ಸು. ಅದು ಉತ್ತಮವಾಗಿ ಯೋಚಿಸುತ್ತಿದ್ದರೆ ಜೀವನ ಯಾವತ್ತೂ ಚೆನ್ನಾಗಿರ್ತದೆ. ನಕಾರಾತ್ಮಕ ಚಿಂತನೆಗಳನ್ನು ಹಿಮ್ಮೆಟ್ಟಿಸಿ ಒಳ್ಳೆಯದನ್ನೇ ಯೋಚಿಸುವುದನ್ನ ರೂಢಿಸಿಕೊಳ್ಳಿ. ಮನುಷ್ಯನ ದೇಹದಲ್ಲಿ ಅತಿ ಭಾರವಾದದ್ದು ಏನಾದ್ರೂ ಇದ್ರೆ ಅದು ಬೇರೇನೂ ಅಲ್ಲ, ಅಹಂಕಾರ. ಈ ಭಾರವನ್ನ ಹೊತ್ತುಕೊಳ್ಳಲು ಆಗದೆ ಅನೇಕರು ಜೀವನದಲ್ಲಿ ಸೋಲ್ತಾರೆ. ಯಾರು ಅದನ್ನು ಹೊತ್ತುಕೊಳ್ಳುವ ಬದಲು ಪಕ್ಕಕ್ಕಿಡ್ತಾರೋ ಅವರು ಜೀವನದಲ್ಲಿ ಗೆಲ್ತಾರೆ. ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಿರ್ಧಾರ ಮಾತ್ರ ಯಾವಾಗಲೂ ನಮ್ಮ ಕೈಯಲ್ಲಿರುತ್ತೆ. ಕೆಲವರನ್ನು ತುಂಬಾ ಎತ್ತರದ ಸ್ಥಾನದಲ್ಲಿ ಇಟ್ಟಿರ್ತೇವೆ, ಆದರೆ ಅವರು ನಮ್ಮನ್ನು ತುಂಬಾ ಕೆಳಮಟ್ಟದಲ್ಲಿ ನೋಡ್ತಿರ್ತಾರೆ. 1000 ಮಾತುಗಳಿಗಿಂತಲೂ ಕೇಳುಗರಿಗೆ ಹಿತ ನೀಡುವ ಒಂದು ಮಾತು ಸಾಕು. ನಾನು ಚೆನ್ನಾಗಿರ್ಬೇಕು ಎಂದವನು ಚೆನ್ನಾಗಿರ್ತಾನೆ, ನನ್ನವರು ಚೆನ್ನಾಗಿರ್ಬೇಕು ಎಂದವನು ಮಾತ್ರ ಕೊರಗುತ್ತಾ ಇರ್ತಾನೆ. ನನ್ನ ಜೀವನದಲ್ಲಿ ಅನೇಕ ಅವಮಾನಗಳು, ನಿಂದನೆಗಳು ನನ್ನನ್ನ ಹುಡುಕಿಕೊಂಡು ಬರುವಾಗಲೂ ಭಯಪಡೆನು, ಕುಗ್ಗಿ ಹೋಗಲಾರೆನು. ಯಾಕಂದ್ರೆ ನನ್ನ ದೇವರು ಅವುಗಳನ್ನ ಆಶೀರ್ವಾದವಾಗಿ ಮಾರ್ಪಡಿಸ್ತಾನೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.